ನಮಸ್ಕಾರ ರೆಬಲ್ ಟಿವಿ ಲೈವ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿ ಹೊತ್ತಿ ಊರಿದದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಈಗ ಬಳ್ಳಾರಿಯಲ್ಲಿ ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿಯ ಗ್ಯಾಂಗ್ ವಾರ್ ಬೇರೆ ಒಂದು ವಾತಾವರಣವನ್ನು ಪಡೆದುಕೊಳ್ತಾ ಇದೆ. ಜನವರಿ 3ನೇ ತಾರೀಕು ಉದ್ಘಾಟನೆ ಆಗಬೇಕಾಗಿದ್ದಂತಹ ವಾಲ್ಮೀಕಿ ಮಹರ್ಷಿಗಳ ಪ್ರತಿಮೆಯ ಅನಾವರಣ ಈಗ ಮುಂದೂಡಿಕೆ ಆಗ್ತಾ ಇದೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ಯಾನರ್ ವಿಚಾರಕ್ಕೆ ಹೊತ್ತಿ ಊರಿದ ಬಳ್ಳಾರಿ, ಗಣಿನಾಡು ಬಳ್ಳಾರಿ ಬ್ಯಾನರ್ ವಿಚಾರಕ್ಕೆ ಹತ್ತಿ ಉರಿತಾ ಇದೆ. ಬಳ್ಳಾರಿಯಲ್ಲಿ ಸದ್ಯ ಈಗ ಭರತ್ ರೆಡ್ಡಿ, ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಮತ್ತು ಬಳ್ಳಾರಿಯ ಮಾಜಿ ಶಾಸಕರು ಸಚಿವರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಗ್ಯಾಂಗ್ ವಾರ್, ಈ ಎರಡು ರೆಡ್ಡಿಗಳ ನಡುವೆ ಗ್ಯಾಂಗ್ ವಾರ್ ಅನ್ನುವಂಥದ್ದು ಬಹಳ ತೀವ್ರ ಪ್ರಮಾಣದಲ್ಲಿ ಗಣಿನಾಡಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತ ಸಿಕ್ತ ರಾಜಕೀಯ ಮತ್ತೆ ಪ್ರಾರಂಭವಾಯಿತಾ ಬಳ್ಳಾರಿಯಲ್ಲಿ ಅನ್ನುವಂತಹ ಪ್ರಶ್ನೆ. ಜನಾರ್ದನ್ ರೆಡ್ಡಿಯ ಮನೆ ಮುಂದೆ ಗುಂಡಿನ ಸುರಿಮಳೆ, ಕಲ್ಲು ತೂರಾಟ, ಬಾಟಲ್ ಎಸೆತ, ಕಾರು ಪುಡಿಗಳಿಂದ ದಾಳಿ. ಮೊನ್ನೆ ರಾತ್ರಿ ನಡೆಯಬಾರದಂತಹ ಘಟನೆ ನಡೆದಿದೆ. ಈ ಒಂದು ಘಟನೆಯಲ್ಲಿ ಗುಂಡೇಟಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ಅನ್ನುವಂತಹ ವ್ಯಕ್ತಿ ಬಲಿಯಾಗಿದ್ದಾನೆ. ಗುಂಡೇಟಿಗೆ ಕಾರ್ಯಕರ್ತ ಬಲಿಯಾಗಿದ್ದಾನೆ. ರಾಜಶೇಖರ್ ಅನ್ನುವಂತಹ ಒಬ್ಬ ಕಾರ್ಯಕರ್ತ ಈ ಗುಂಡೇಟಿಗೆ ಬಲಿಯಾಗಿದ್ದಾನೆ. ರೆಡ್ಡಿ ವರ್ಸಸ್ ರೆಡ್ಡಿ ಗ್ಯಾಂಗ್ ವಾರ್ಗಳು ಬಹಳ ದೊಡ್ಡ ಪ್ರಮಾಣವನ್ನು ಪಡೆದುಕೊಂಡು ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಬ್ಯಾನರ್ ವಿಚಾರಕ್ಕೆ ಜನವರಿ 3ನೇ ತಾರೀಕು ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣದ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಳ್ಳಾರಿಯ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅರ್ಥಾತ್ ನಾರಾ ಭರತ್ ರೆಡ್ಡಿಯವರ ಫಾಲೋವರ್ಸ್ ಮುಂದಾಗಿದ್ದರು. ಅಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಬ್ಯಾನರ್ ಹಾಕಲು ಹೋದಾಗ, ಬಳ್ಳಾರಿಯ ಸಿರುಗುಪ್ಪ ರಸ್ತೆಯಲ್ಲಿರುವಂತಹ ಹಾವನಬಾವಿಯಲ್ಲಿ ಜನಾರ್ದನ್ ರೆಡ್ಡಿಯವರ ಮನೆ ಇದೆ, ಆ ಮನೆಯ ಮುಂದೆ ಬ್ಯಾನರ್ ಹಾಕಲು ಹೊರಟಂತಹ ಸಂದರ್ಭದಲ್ಲಿ ಸ್ವಲ್ಪ ಎರಡು ಗುಂಪುಗಳ ಮಧ್ಯೆ, ಜನಾರ್ದನ್ ರೆಡ್ಡಿ ಬೆಂಬಲಿಗರ ಗುಂಪು ಮತ್ತು ನಾರಾ ಭರತ್ ರೆಡ್ಡಿಯವರ ಬೆಂಬಲಿಗರ ಗುಂಪಿನ ಮಧ್ಯೆ ಸಂಘರ್ಷ ಆಗಿದೆ. ಬ್ಯಾನರ್ ಹಾಕುವಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯವರ ಮನೆಯ ವಾಚ್ಮ್ಯಾನ್ ಬ್ಯಾನರ್ ಹಾಕಬೇಡಿ ಅಂತ ಹೇಳಿದ್ದಕ್ಕೆ ಆತನಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರುವನ್ನು ಪಡೆದುಕೊಂಡಿದೆ. ತದನಂತರದಲ್ಲಿ ರಾಮುಲು ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅವರು ಕೂಡ ಸಂಘರ್ಷಕ್ಕೆ ಇಳಿದು ಬಿಟ್ಟಿದ್ರು. ಒಂದು ಹಂತದಲ್ಲಿ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ನಾರಾ ಭರತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಗನ್ಮ್ಯಾನ್ಗಳು ಕೂಡ ಅಲ್ಲಿ ಕಾಣಿಸ್ತಾ ಇದ್ರು. ಗನ್ಮ್ಯಾನ್ಗಳು ಕೂಡ ರೆಡ್ಡಿಯವರ ಮನೆಯ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಇದಾದ ಮೇಲೆ ಕಲ್ಲು ತೂರಾಟ, ಬಾಟಲಿಗಳಿಂದ ಎಸೆತ, ಕಾರು ಪುಡಿಯನ್ನು ಉಗ್ಗಿ ದಾಳಿಯನ್ನು ನಡೆಸುವಂತಹ ಕ್ರಿಯೆಗಳು ನಡೀತು. ಸೊ ಈ ಕ್ರಿಯೆಯನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಹರಸಾಹಸವನ್ನು ಪಟ್ಟರು, ಲಾಠಿ ಚಾರ್ಜನ್ನು ಮಾಡಿದರು, ಎರಡು ಗುಂಪುಗಳನ್ನು ಬೇರ್ಪಡಿಸುವಂತಹ ಕೆಲಸ ಮಾಡಿದರು. ಆದರೆ ಆಗಲಿಲ್ಲ. ಯಾವುದೇ ಪಾಸಿಬಿಲಿಟೀಸ್ಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದೇ ಒಂದು ಪಾಸಿಬಿಲಿಟಿ ಉಳಿದಿದ್ದೇನು ಅಂತಂದರೆ ಅದು ಗಾಳಿಯಲ್ಲಿ ಗುಂಡಾರಿಸೋದು. ಹಾಗಾಗಿ ಪೊಲೀಸರು, ಬಳ್ಳಾರಿ ನಗರದ ಪೊಲೀಸರು ಏರ್ ಫೈರಿಂಗನ್ನು ಮಾಡ್ತಾರೆ. ಒಂದು ಕಡೆ ಈ ಕಡೆ ಗನ್ಮ್ಯಾನ್ಗಳು ಏರ್ ಫೈರ್ ಮಾಡಿದರೆ ಮತ್ತೊಂದು ಕಡೆ ಪೊಲೀಸರು ಏರ್ ಫೈರ್ ಮಾಡ್ತಾರೆ. ಈ ಏರ್ ಫೈರಿಂಗ್ನಲ್ಲಿ ಅಚಾತುರ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತನ ಒಬ್ಬರ ದುರ್ಮರಣ ಅನ್ನುವಂಥದ್ದಾಗುತ್ತೆ. 25 ವರ್ಷದ ರಾಜಶೇಖರ ಅನ್ನುವಂತಹ ಒಬ್ಬ ಹುಡುಗ, ರಾಜಶೇಖರ್ ರೆಡ್ಡಿ, ಈತನಿಗೆ ಗುಂಡು ತಾಕಿ ಸಾವನ್ನಪ್ತಾನೆ. ಸ್ಥಳದಲ್ಲಿ ಸ್ವಲ್ಪ ಸೀರಿಯಸ್ ಇರುತ್ತೆ. ಹಾಸ್ಪಿಟ್ಲಿಗೆ ಆತನನ್ನು ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸ್ಥಳದಲ್ಲೇ ಸಾವನ್ನಪ್ತಾನೆ. ಮೇಲೋಟಕ್ಕೆ ಗನ್ಮ್ಯಾನ್ಗಳಿಂದ ಗುಂಡೇಟು ಶಂಕೆ. ಈಗಾಗಲೇ ಗನ್ಮ್ಯಾನ್ಗಳ ಬಂದೂಕು ಕಾಕಿ ವಶಕ್ಕೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮೇಲ್ನೋಟಕ್ಕೆ ಗನ್ಮ್ಯಾನ್ಗಳಿಂದ ಗುಂಡೇಟಿನ ಶಂಕೆ ಅನ್ನುವಂಥದ್ದು ಈಗ ವ್ಯಕ್ತವಾಗ್ತಾ ಇದೆ. ಗನ್ಮ್ಯಾನ್ಗಳ ಇದ್ದಂತಹ ಬಂದೂಕನ್ನ ಕಾಕಿ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ. ಎಫ್ಎಸ್ಎಲ್ ತಂಡದಿಂದ ಬುಲೆಟ್ ಬಗ್ಗೆ ತೀವ್ರಗೊಂಡಂತಹ ತನಿಖೆ. ಬುಲೆಟ್ ಬಿದ್ದಿದ್ದು ಯಾರ ಬಂದೂಕಿನಿಂದ ಅನ್ನುವಂತಹ ತನಿಖೆ ಈಗ ಪ್ರಾರಂಭ ಆಗಿದೆ. ಬುಲೆಟ್ ಯಾರದ್ದು ಅಂತ ಗೊತ್ತಾದ್ರೆ ಮತ್ತೊಂದು ಎಫ್ಐಆರ್ ಈಗ ರಿಪೋರ್ಟ್ ಆಗುತ್ತೆ. ತೀವ್ರ ಕುತೂಹಲ ಕೆರಳಿಸಿದಂತಹ ಎಫ್ಎಸ್ಎಲ್ ರಿಪೋರ್ಟಿಗಾಗಿ ಈಗ ಅನೇಕ ಜನ ಕಾಯ್ತಾ ಇದ್ದಾರೆ. ಒಂದು ಕಡೆ ಪೊಲೀಸರು ಫೈರ್ ಮಾಡ್ತಾರೆ, ಮತ್ತೊಂದು ಕಡೆ ಗನ್ಮ್ಯಾನ್ಗಳು ಕೂಡ ಫೈರ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ದಟ್ ಗನ್ಮ್ಯಾನ್ ಬಿಲಾಂಗ್ಸ್ ಟು ನಾರಾ ಭರತ್ ರೆಡ್ಡಿ ಕಡೆಯ ಗನ್ಮ್ಯಾನ್ಗಳು. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ಮಾರ್ಕ್ ಮಾಡಿರುವಂತಹ ಪಂಜಾಬಿ ಸಿಖ್ ಗನ್ಮ್ಯಾನ್ಗಳು ಏನಿದ್ದಾರೆ ಅವರು ಫೈರಿಂಗ್ ಮಾಡಿರುವಂತಹ ದೃಶ್ಯಗಳು ಈಗ ರೆಬಲ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ನೀವೇನದು ಮಾರ್ಕ್ ಮಾಡಿದ್ದಾರೆ, ಆ ಗನ್ಮ್ಯಾನ್ಗಳು ಫೈರ್ ಮಾಡ್ತಿರ್ತಕ್ಕಂತಹ ದೃಶ್ಯ. ಅವರ ಕೈಯಲ್ಲಿರ್ತಕ್ಕಂತಹ ಬಂದೂಕನ್ನು ಕಾಕಿ ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದೆ. ಎಫ್ಎಸ್ಎಲ್ ತಂಡದಿಂದ ಬುಲೆಟ್ ಯಾರದ್ದು, ಯಾರ ಗನ್ನಿನಿಂದ ಬಂದಂತಹ ಬುಲೆಟ್ ಇದು ಅನ್ನುವಂತಹ ವರದಿ
ಬರಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಗಳು ನಡೀತಾ ಇದೆ. ಬುಲೆಟ್ ಬಿದ್ದಿದ್ದು ಯಾರ ಬಂದೂಕಿನಿಂದ ಅನ್ನುವಂತಹ ತನಿಖೆಯಲ್ಲಿ ಏನಾದರೂ ಖಚಿತ ವರದಿ ಅನ್ನುವಂಥದ್ದು ದಾಖಲಾದರೆ ಅವರ ಮೇಲೆ ಮತ್ತೊಂದು FIR ದಾಖಲಾಗುತ್ತೆ. ಪರಸ್ಪರ ಈಗ ನಾರಾ ಭರತ್ ರೆಡ್ಡಿ ಮತ್ತು ಅವರ ಫಾಲೋವರ್ಸ್ಗಳ ಮೇಲೆ ಜನಾರ್ದನ್ ರೆಡ್ಡಿ, ರಾಮುಲು FIR ಅನ್ನು ದಾಖಲು ಮಾಡಿದ್ದಾರೆ. ಇನ್ನು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಾರಾ ಭರತ್ ರೆಡ್ಡಿ ಅವರ ಮೇಲೆ FIR ದಾಖಲು ಮಾಡಿದ್ದಾರೆ. ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ, ರಾಮುಲು, ಸೋಮಶೇಖರ್ ರೆಡ್ಡಿ, ಆಲಿ ಖಾನ್ ಹೀಗೆ ಸಂಬಂಧಪಟ್ಟಂಥ ಒಟ್ಟು 11 ಜನರ ಮೇಲೆ ಬಳ್ಳಾರಿ ನಗರದ ಬುರುಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡಿದ್ದಾರೆ. ಯಾರ ಬಂದೂಕಿನಿಂದ ಬುಲೆಟ್ ಬಂತು ಅನ್ನುವಂತಹ ವರದಿ ಏನಾದರೂ ಖಚಿತಗೊಂಡರೆ ತನಿಖೆಯಲ್ಲಿ FSL ರಿಪೋರ್ಟಲ್ಲಿ ಅವರ ಮೇಲೆ ಮತ್ತೊಂದು FIR ದಾಖಲಾಗುತ್ತೆ. ಈ FSL ರಿಪೋರ್ಟು ಈಗ ಸದ್ಯಕ್ಕೆ ಎರಡೂ ಗುಂಪುಗಳ ಮಧ್ಯೆ ಮತ್ತು ಬಳ್ಳಾರಿಯ ಜನರ ಮಧ್ಯೆ, ಪೊಲೀಸರ ಮಧ್ಯೆ ಭಾಳ ದೊಡ್ಡ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಮೇಲ್ನೋಟಕ್ಕೆ ಗನ್ಮ್ಯಾನ್ಗಳಿಂದ ಈ ಬುಲೆಟ್ ಬಂದಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಏಕೆಂತಂದರೆ ಪೊಲೀಸರು ಹೇಳೋರು ನಮ್ಮ ಪಿಸ್ತೂಲಿನಿಂದ ಬಂದಂತಹ ಬುಲೆಟ್ ಅಲ್ಲ ಅನ್ನುವಂತಹ ಮಾತನ್ನು ಪೊಲೀಸರು ಈಗಾಗಲೇ ತಿಳಿಸಿದ್ದಾರೆ. ಹಾಗಾದರೆ ಪೊಲೀಸರ ಗುಂಡೇಟು ಅಲ್ಲ ಅಂತಂದರೆ ಮತ್ತು ಇದ್ಯಾರು ಗುಂಡೇಟು? ಗನ್ಮ್ಯಾನ್ಗಳ ಗುಂಡೇಟು. ಗನ್ಮ್ಯಾನ್ಗಳು ಅಲ್ಲಿ 2-3 ಜನ 4-5 ಜನ ಇದ್ರೇನೋ ಗೊತ್ತಿಲ್ಲ, ಆದರೆ ಯಾರ ಗನ್ನಿಂದ ಬಂದದ್ದು, ಹೊಡೆದದ್ದು ಯಾರು, ಯಾರ ಗನ್ನಿನ ಬುಲೆಟ್ ಅದು ಅನ್ನುವಂತಹ ತನಿಖೆಗಳು ಈಗ FSL ರಿಪೋರ್ಟ್ನಲ್ಲಿ ಆಗಬೇಕಾಗಿದೆ. ಕೈ ಕಾರ್ಯಕರ್ತನ ಜೀವ ತೆಗೆದದ್ದು ಯಾರ ಪಿಸ್ತೂಲು? ಈಗಿದು ದೊಡ್ಡ ಪ್ರಶ್ನೆಯಾಗಿ ಎಲ್ಲರನ್ನ ಕಾಡ್ತಾ ಇದೆ. ಕೈ ಕಾರ್ಯಕರ್ತ ರಾಜಶೇಖರ ರೆಡ್ಡಿ ಈತನ ಜೀವ ತೆಗೆದುಕೊಂಡದ್ದು ಯಾರ ಪಿಸ್ತೂಲ್? ಬುಲೆಟ್ ಅನ್ನೋದೇ ದೊಡ್ಡ ನಿಗೂಢ ಆಗಿ ಹೋಗ್ಬಿಟ್ಟಿದೆ. ರಾಜಶೇಖರ ದೇಹ ಹೊಕ್ಕಂತ 12mm ಬುಲೆಟ್, 12mm ಬುಲೆಟ್ ರಾಜಶೇಖರನ ದೇಹವನ್ನು ಹೊಕ್ಕು ಆತನ ಜೀವವನ್ನು ತೆಗೆದುಕೊಂಡಿದೆ. ರೆಬಲ್ ಟಿವಿಯಲ್ಲಿ ಬುಲೆಟ್ ರಹಸ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ರೆಬಲ್ ಟಿವಿಯಲ್ಲಿ ಬುಲೆಟ್ ರಹಸ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜಶೇಖರನ ದೇಹ ಹೊಕ್ಕಿದ್ದು ಯಾರ ಗನ್ನಿನಿಂದ ಬಂದಂತಹ ಬುಲೆಟ್ಟು? ಬ್ಯಾನರ್ ಗಲಾಟೆಯಲ್ಲಿ ಬಲಿಯಾಗಿದ್ದಂತಹ ರಾಜಶೇಖರನ ಮರಣಕ್ಕೆ ಕಾರಣವಾದದ್ದು ಯಾರು ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಫೈರಿಂಗ್ ವೇಳೆ ಗುಂಡು ತಗಿಲಿ ಮೃತಪಟ್ಟಂತಹ ರಾಜಶೇಖರ ರೆಡ್ಡಿ ದೇಹಕ್ಕೆ ಹೊಕ್ಕಿದ್ದು 12mm ಬುಲೆಟ್. 12mm ಬುಲೆಟ್ ಅನ್ನುವಂಥದ್ದು ರಾಜಶೇಖರನ ದೇಹದ ಒಳಗೆ ಹೊಕ್ಕಿದೆ ಅನ್ನುವಂತಹ ಮಾಹಿತಿಗಳು ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ FSL ವರದಿ ಅನ್ನುವಂಥದ್ದು ಬರಬೇಕಾಗಿದೆ. FSL ವರದಿಗಾಗಿ ಅನೇಕ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಗಲಾಟೆ ತೀಕ್ಷ್ಣತೆಯನ್ನು ಪಡೆದುಕೊಳ್ಳುತ್ತೋ ಆಗ ಒಂದು ಕಡೆ ರಾಮುಲು ಅವರು, ಬಿ ಶ್ರೀರಾಮುಲು ಅವರು ನೇರವಾಗಿ ಅಖಾಡಕ್ಕೆ ಇಳಿದು ಬಿಡ್ತಾರೆ. ಅಖಾಡಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಬಳ್ಳಾರಿಯ ನಿವಾಸದಲ್ಲಿ ಜನಾರ್ದನ್ ರೆಡ್ಡಿ ಅವರು ಇರಲ್ಲ. ಅಂದರೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆನೇ ಇದಿಷ್ಟು ರಾಧಾಂತ ಆಗಿದ್ದು. ಇಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮನೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಗಂಗಾವತಿಯಿಂದ ತಮ್ಮ ಧರ್ಮಪತ್ನಿಯೊಂದಿಗೆ ಏಕಾಏಕಿ ಧಾವಿಸ್ತಾರೆ ಬಳ್ಳಾರಿಯ ನಿವಾಸಕ್ಕೆ ಅವರು ಬರ್ತಾ ಇದ್ದ ಹಾಗೆ ಯಾರೋ ಒಬ್ಬರು ರೆಡ್ಡಿ ಬಂದ ಅಂತ ಕೂಗ್ತಾರೆ. ಆಗ ಫೈರಿಂಗ್ ಆಯಿತು. ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೇನೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ರಾಧಾಂತ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಜನಾರ್ದನ್ ರೆಡ್ಡಿಯವರು ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ. ಹೊಂಚು ಹಾಕಿ ನನ್ನನ್ನು ಮುಗಿಸಬೇಕು ಅನ್ನುವಂತಹ ಕಾರಣದಿಂದ ಇದೆಷ್ಟು ರಾಧಾಂತವನ್ನು ಮಾಡಿದ್ದಾರೆ. ಇದಕ್ಕೆ ಬ್ಯಾನರಿನ ಒಂದು ಪರಿಕಲ್ಪನೆಯನ್ನು, ನೆಪವನ್ನು ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಆರೋಪ. ಜನಾರ್ದನ್ ರೆಡ್ಡಿ ಏನು ದೊಡ್ಡ ಪಾಳೆಗಾರನ? ನಾನು ಯಾಕೆ ಜನಾರ್ದನ್ ರೆಡ್ಡಿಯನ್ನು ಮುಗಿಸಬೇಕು? ಅಂತ ಚಿಲ್ಲರ್ ಪಾಲಿಟಿಕ್ಸನ್ನು ನಾನು ಮಾಡಲ್ಲ, ಅಂತಹ ಚಿಲ್ಲರೆ ರಾಜಕಾರಣವನ್ನು ನಾನು ಮಾಡಲ್ಲ ಅಂತ ಒಂದು ಕಡೆ ನಾರಾ ಭರತ್ ರೆಡ್ಡಿ ಹೇಳ್ತಾ ಇದ್ದಾರೆ. ಬಳ್ಳಾರಿಯ ಜನ ಶಾಂತಿ ಸುಭಿಕ್ಷೆಯನ್ನು ಬಯಸ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನಾನು ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡ್ತಾ ಇದ್ದೀನಿ, ಇಲ್ಲ ಅಂದರೆ ಮನೆಗೆ ಬೆಂಕಿ ಹಚ್ಚಿಬಿಡ್ತಿದ್ದೆ ಅಂತ ಸಿಟ್ಟಿಂಗ್ MLA, ಬಳ್ಳಾರಿಯ ಸಿಟ್ಟಿಂಗ್ MLA ನಾರಾ ಭರತ್ ರೆಡ್ಡಿ ಹೇಳ್ತಾರೆ. ಮನೆಗೆ ಬೆಂಕಿ ಹಚ್ಚಿಬಿಡ್ತಿದ್ರಂತೆ. ಏನು ಸ್ವಾಮಿ, ಏನು ಅನ್ಕೊಂಡಿದ್ದೀರಿ ನೀವು ಒಬ್ಬ ಶಾಸಕರು, ಯುವಕರು, ಇನ್ನೂ ಬೆಳೆಯಬೇಕಾದಂಥವ್ರು, ನಿಮಗಿನ್ನೂ ಬ್ರೈಟ್ ಫ್ಯೂಚರ್ ಇದೆ. ಯಾಕ್ರಿ ಇಂಥ ಪ್ರಚೋದನಕಾರಿ ಹೇಳಿಕೆ ಕೊಡ್ತೀರಿ? ಶಾಸಕರಾಗಿ ನೀವೇ ಈ ಮಾತನ್ನು ಹೇಳ್ತಾ ಇರುವಾಗ ನಿಮ್ಮ ಬೆಂಬಲಿಗರು ಹೆಂಗೆಲ್ಲ ರಿಯಾಕ್ಟ್ ಆಗಬಹುದು ಅದನ್ನು ಯೋಚನೆ ಮಾಡಿದ್ದೀರಾ? ಮುಂದೆ ಏನಾಗಬಹುದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿದ್ದೀರಾ? ಈಗಾಗಲೇ ನಿಮ್ಮ ಪಕ್ಷದ ಒಬ್ಬ ಯುವಕನ ಪ್ರಾಣ ಹೋಗಿದೆ, ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಗಿದೆ, ಇನ್ನೂ ನಿಮಗೆ ಅರಿವು ಬಂದಿಲ್ವಾ? ಪ್ರಚೋದನಕಾರಿ ಹೇಳಿಕೆ ಕೊಡ್ತಿರಲ್ಲ, ಮನೆ ಸುಟ್ಟುಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ. ನಾಚಿಕೆ ಆಗಲ್ವಾ?
ಹೇಳ್ಬೋದಾ ನೀವು ಒಬ್ಬ ಶಾಸಕರಾಗಿ ಈ ಮಾತನ್ನು? ಮನೆ ಸುಟ್ಬಿಡ್ತೀನಿ ಅನ್ನುವಂತಹ ಮಾತನ್ನು ಏನು ಸಿನಿಮಾ ಅನ್ಕೊಂಡಿದ್ದೀರಾ? ರಿಯಲ್ ಲೈಫ್ ಅಂದರೆ ಸಿನಿಮಾ ಅನ್ಕೊಂಡಿದ್ದೀರಾ? ರಾಜಕೀಯ ಅಂದರೆ ಸಿನಿಮಾ ಅನ್ಕೊಂಡಿದ್ದೀರಾ? ಒಂದು ಸ್ವಲ್ಪ ಈ ಬಳ್ಳಾರಿ ಆಂಧ್ರ ಭಾಗದ ಆಗಿರೋದ್ರಿಂದ, ಅಂದರೆ ಆಂಧ್ರ ಬಾರ್ಡ್ರಲ್ಲಿರೋದ್ರಿಂದ ತೆಲುಗು ಸಿನಿಮಾದ ಹಾವಳಿ ಸಿಕ್ಕಾಪಟ್ಟನೇ ಇದೆ ಅಲ್ಲಿ ಯುವಕರಿಗೆ, ಅಲ್ಲಿ ರಾಜಕಾರಣ ಮಾಡೋರಿಗೆ. ಹಾಗೇನು ಸಿನಿಮಾ ಡೈಲಾಗ್ ಹೊಡಿತಾ ಇದ್ದೀರಾ ನೀವು, ಮನೆಗೆ ಬೆಂಕಿ ಇಟ್ಬಿಡ್ತೀನಿ ಅಂತ? ಏನು ಬೆಂಕಿ ಇಡೋದು ಅಷ್ಟು ಸುಲಭನಾ ನಿಮಗೆ? ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು ನಿನ್ನೆ ಪ್ರೆಸ್ ಮೀಟಲ್ಲಿ, ನಮ್ಮ ಮನೆಯ ಮುಂದಿರ್ತಕ್ಕಂತಹ ಎಲ್ಲ ಡಿವೈಡರ್ಗಳಿಗೂ ಬ್ಯಾನರ್ ಹಾಕಿದ್ದಾರೆ, ಅಕ್ಕಪಕ್ಕದ ಎಲ್ಲ ಕಡೆಯಲ್ಲೂ ಬ್ಯಾನರ್ ಹಾಕಿದ್ದಾರೆ. ನಾವೇನಾದರೂ ಮಾತಾಡಿದ್ದೀವ? ನಾವೇನಾದರೂ ತಕರಾರು ಮಾಡಿದ್ದೀವ? ನಾವೇನಾದರೂ ಗಲಾಟೆ ಮಾಡಿದ್ದೀವ? ಮನೆ ಕಂಪೌಂಡಿಗೆ ಬ್ಯಾನರ್ ಹಾಕೋಕೆ ಬಂದಾಗ ನಮ್ಮ ಸೆಕ್ಯೂರಿಟಿ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಇಲ್ಲ ಸಲ್ಲದ ರೀತಿಯಲ್ಲಿ ಜಗಳ ಆಡಿದ್ದಾರೆ ಅನ್ನೋದು ಜನಾರ್ದನ್ ರೆಡ್ಡಿಯವರ ಆರೋಪ. ಸರಿ, ಮನೆಯ ಹತ್ತಿರಕ್ಕೆ ಬ್ಯಾನರ್ ಹಾಕಿದರೆ ಜನಾರ್ದನ್ ರೆಡ್ಡಿ ಅವರಿಗೆ ಆಗಬೇಕಾಗಿದ್ದಾದರೂ ಏನು? ಯಾರ ಬ್ಯಾನರ್ ಅದು? ವಾಲ್ಮೀಕಿ ಮಹರ್ಷಿಗಳ ಬ್ಯಾನರ್ ಅನ್ನುವಂತಹ ದೊಡ್ಡ ಮನಸ್ಥಿತಿಯಲ್ಲಿ ಅದನ್ನು ಬಿಟ್ಟಿದ್ದಿದ್ರೆ, ಸುಮ್ಮನಿದ್ದು ಬಿಟ್ಟಿದ್ದಿದ್ರೆ ಆಗ ಹೋಗಿರೋದು. ಈ ಕಡೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಇರಲಿಲ್ಲ, ಅವರ ಕಾರ್ಯಕರ್ತರು ಕೂಡ ಬ್ಯಾನರನ್ನು ಹರಿದಾಕಿ ಇಷ್ಟು ದೊಡ್ಡ ರಾದಂತ್ರ ಮಾಡಿಕೊಂಡ್ರು. ಆದರೆ ರೆಬಲ್ ಟಿವಿಗೆ ಈಗ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. 12 mm ಬುಲೆಟ್, ಈಗ ರಾಜಶೇಖರನ್ ದೇಹದಲ್ಲಿ ಹೊಕ್ಕಂತಹ ಬುಲೆಟ್. ಆದರೆ ಯಾರ ಗನ್ನಿನಿಂದ ಬಂದು ಬಿದ್ದಂತಹ ಬುಲೆಟ್ ಅನ್ನುವಂಥದ್ದು ಈಗ FSL ವರದಿ ಮೂಲಕ ತನಿಖೆ ಆಗಬೇಕಾಗಿದೆ. ತನಿಖೆಗಾಗಿ ಅನೇಕ ಜನ ಈಗ ಕಾತರದಿಂದ ಕಾಯ್ತಾ ಇದ್ದಾರೆ. ಕುತೂಹಲವನ್ನು ಕೆರಳಿಸಿದೆ ಈಗ FSL ರಿಪೋರ್ಟ್ ಬಂದ ನಂತರ ಇದು ಯಾರ ಗನ್ನಿನಿಂದ ಬಂದಂತಹ ಬುಲೆಟ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಪೊಲೀಸರು ಹೇಳಿಕೊಳ್ಳುವ ಪ್ರಕಾರ ಇದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಅವರ ವಾದ.